ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು KCET ವಿದ್ಯಾರ್ಥಿಗಳಿಗೆ ಈ ವರ್ಷ ಆಪ್ಷನ್ಸಲ್ಲಿ ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ. ಅದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ನೋಡಿ, ಈಗ ಈ ವರ್ಷ ವಿದ್ಯಾರ್ಥಿಗಳಿಗೆ ಆಪ್ಷನ್ ಸಿ ಮಾಡೋದ್ರಲ್ಲಿ ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ KA ಕಡೆಯಿಂದ. ಫೀಸನ್ನು ಪೇ ಮಾಡಿಬಿಟ್ಟು ನೀವು ಆಮೇಲೆ ಆಪ್ಷನ್ ಸಿನ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಪ್ರತಿ ರೌಂಡ್ಗಳಿರುತ್ತೆ, ಇಲ್ಲಿ 3 ರೌಂಡ್ಸಲ್ಲಿ ಇರುತ್ತೆ ಅಂತ ಹೇಳಿ ನಿಮ್ಗೆ ಆಗಲೇ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ಇನ್ ಡೀಟೇಲ್ ಆಗಿ ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಆ್ಯಂಡ್ ಥರ್ಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಅದನ್ನೆಲ್ಲ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಬಟ್ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ ಅಂತಂದರೆ ಮಿನಿಮಮ್ 3 ರೌಂಡ್ಸ್ ಅಂತೂ ಇದ್ದೇ ಇರುತ್ತೆ ನಿಮಗೆ KCET ಕೌನ್ಸಿಲಿಂಗಲ್ಲಿ. ಈಗ ಪ್ರತಿ ಕೌನ್ಸಿಲಿಂಗಲ್ಲಿ ನೀವು ಆಪ್ಷನ್ ಸಿನ ಮಾಡೋದಿಲ್ಲ, ಬಿಕಾಸ್ ಫಸ್ಟ್ ರೌಂಡಲ್ಲೇ ಆಪ್ಷನ್ ಸಿ ಮಾಡ್ತೀರಾ. ಸೊ ಅದಕ್ಕೆ ಮಾತ್ರ ನೀವು ಫೀಸ್ ಪೇ ಮಾಡಬೇಕಾಗತ್ತೆ. ಮತ್ತು ಬೇರೆ ರೌಂಡ್ಸ್ಗಳೆಲ್ಲ ನೀವು ಜಸ್ಟ್ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಷ್ಟೇ. ಓಕೆನಾ, ಹೊಸದಾಗಿ ಏನು ಆಪ್ಷನ್ ಸಿ ಮಾಡೋದಕ್ಕೆ ಆಗೋದಿಲ್ಲ, ಜಸ್ಟ್ ಎಡಿಟ್ ಮಾತ್ರ ಮಾಡ್ಕೋಬೋದು ನೀವು. ಆ್ಯಂಡ್ ಕೋರ್ಸಸ್ಗಳಿಗೆ ಬೇರೆ ಬೇರೆ ಫೀಸಸ್ ಇರುತ್ತಾ ಮೀನ್ಸ್ ಆಪ್ಷನ್ ಸಿಗೆ ಅಂತಂದರೆ ಇಲ್ಲ, ಎಲ್ಲ ಕೋರ್ಸ್ಗಳು ಸಹ ನೀವು ಒಂದೇ ಬಾರಿ ಆಪ್ಷನ್ ಸಿಯಲ್ಲಿ ಫೀಸನ್ನು ಪೇ ಮಾಡ್ತೀರಾ, 750 ರುಪೀಸ್. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ 2 ಕೋರ್ಸನ್ನು ಮಾಡಬೇಕಂತಿರ್ತಾರೆ. ಸೊ ಅವರಿಗೆ ಎಷ್ಟು ಫೀಸ್ ಇರುತ್ತೆ? ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ 1 ಕೋರ್ಸನ್ನು ಮಾಡಬೇಕಂತಿರ್ತಾರೆ, 1 ಕೋರ್ಸ್ಗೆ ಮಾತ್ರ ಆಪ್ಷನ್ ಸಿನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಏನಾದರೂ ಫೀಸ್ ಕಡಿಮೆ ಇರುತ್ತೆ ಅಂತಂದರೆ, ಸೊ ಇಲ್ಲ, ಎಲ್ಲರಿಗೂ ಸಹ ಅದು 750 ರುಪೀಸೇ ಫೀಸನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ನೀವು 750 ರುಪೀಸ್ ಫೀಸನ್ನು ಪೇ ಮಾಡಿಬಿಟ್ಟು ನೀವು ಎಷ್ಟು ಕೋರ್ಸಿಗೆ ಬೇಕಾದ್ರೂ ಆಪ್ಷನ್ ಸಿನ ಇಲ್ಲಿ ಮಾಡ್ಬೋದಾಗಿರುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ಎಲ್ಲಿ ಈ ಒಂದು ಫೀಸನ್ನು ಪೇ ಮಾಡಬೇಕು ಅಂತಂದರೆ, ಈಗ ನಮ್ಮ KA ಕಡೆಯಿಂದ ಆಪ್ಷನ್ ಸಿಗೆ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ನಂತರ ಲಿಂಕನ್ನು ಬಿಡುಗಡೆ ಮಾಡ್ತಾರೆ. ಆ ಒಂದು ಲಿಂಕ್ ಮುಖಾಂತರ ನೀವು ಆಪ್ಷನ್ ಸಿ ಮಾಡ್ಬೋದು. ಸೊ ಮೊದಲಿಗೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದ ನಂತರ ಆಪ್ಷನ್ ಎಂಟ್ರಿಗೆ ಕಾಲೇಜ್ ಲಿಸ್ಟ್ ಡಿಸ್ಪ್ಲೇ ಆಗೋದಿಲ್ಲ. ಲಾಗಿನ್ ಆದ ನಂತರ ಕಾಲೇಜ್ ಡಿಸ್ಪ್ಲೇ ಆಗೋದಿಲ್ಲ. ಲಾಗಿನ್ ಆದ ನಂತರ ನಿಮಗೆ ಫೀಸನ್ನು ಪೇ ಮಾಡೋದಕ್ಕೆ ಅಲ್ಲಿ ಹೇಳ್ತಾರೆ. ಓಕೆನಾ, ಸೊ ಅಲ್ಲಿ ಫೀಸನ್ನು ಪೇ ಮಾಡಿದ್ದಾದಮೇಲೆ ನಿಮಗೆ ಆಪ್ಷನ್ಸಿಗೆ ಕಾಲೇಜಸ್ಗಳು ಅನ್ನೋದು ಡಿಸ್ಪ್ಲೇ ಆಗ್ತಕ್ಕಂಥದ್ದು. ಓಕೆನಾ, ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಮ್ಮ KA ಕಡೆಯಿಂದ ಲಿಂಕ್ ಬಂದಾಗೆಲ್ಲ ನಾವು ಡೈರೆಕ್ಟಾಗಿ ಹೇಳ್ತೀವಿ. ಸೊ ಯಾವ ರೀತಿ ಮಾಡಬೇಕಂತ ಹೇಳಿ, ಆ್ಯಂಡ್ ಹೇಗೆ ಫೀಸನ್ನು ಪೇ ಮಾಡಬೇಕಂತ ಹೇಳಿ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇರ್ತಕ್ಕಂಥದ್ದು. ಸೊ ಹಲವಾರು ಆಪ್ಷನ್ಸ್ ಇರುತ್ತಲ್ಲಿ. ಓಕೆನಾ, ಸೊ ಆನ್ಲೈನ್ ಪೇಮೆಂಟ್ಸ್ ಇರುತ್ತೆ, ನೆಟ್ ಬ್ಯಾಂಕಿಂಗ್ ಇರುತ್ತೆ. ಓಕೆನಾ, ಸೊ ಹಲವಾರು ಆಪ್ಷನ್ಸ್ ಇರುತ್ತೆ. ಸೊ ಯಾವುದಾದ್ರು ಒಂದು ಆಪ್ಷನ್ ಮುಖಾಂತರ ನೀವು ಫೀಸನ್ನು ಪೇ ಮಾಡ್ಬೋದಾಗಿರುತ್ತೆ ಆಪ್ಷನ್ಸಿಗೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ, ಸೊ ಥ್ಯಾಂಕ್ ಯು, ಬಾಯ್.